ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೋತೃಗಳಿಗೆ ಶ್ರೀ ವಸಿಷ್ಠ ಮಹರ್ಷಿ ವಿರಚಿತ ಹಾಗೂ ಶ್ರೀ ವಾಲ್ಮೀಕಿ ಮಹರ್ಷಿ ಪ್ರೋಕ್ತ ದೇವುಡು ಅವರಿಂದ ಕನ್ನಡಿಸಲ್ಪಟ್ಟಿರುವ ಯೋಗ ವಾಸಿಷ್ಠದ ಉತ್ಪತ್ತಿ ಪ್ರಕರಣದಲ್ಲಿ ಬಂಧಹೇತು ವರ್ಣನ ಎಂಬ 3ನೆಯ ಸರ್ಗಕ್ಕೆ ಸ್ವಾಗತ. ಹಿಂದಿನ ಆದ್ಯ ಸೃಷ್ಟಿ ಕರ್ತೃವರ್ಣನವೆಂಬ ಪ್ರಕರಣದಲ್ಲಿ ವಸಿಷ್ಠರು ಶ್ರೀರಾಮನಿಗೆ ಆಕಾಶಜನೆಂಬ ಬ್ರಾಹ್ಮಣನ ಕಥೆಯನ್ನು ಹೇಳುತ್ತಾ, ಆ ಕಥೆಯಲ್ಲಿ ಪೂರ್ವ ಕರ್ಮಗಳ ವಾಸನೆಯೇ ಇಲ್ಲದ ಆತನನ್ನು ಮೃತ್ಯು ನುಂಗಲಿಕ್ಕೆ ಸಾಧ್ಯವಾಗದುದು, ಅದಕ್ಕೆ ಆತ ನಿರಂತರ ಪರಬ್ರಹ್ಮದಲ್ಲಿ ನೆಲೆಯಾಗಿರುವುದು, ಜೊತೆಗೆ ಆತ ಕರ್ಮಗಳನ್ನು ಮಾಡುತ್ತಿದ್ದರೂ ಯಾವುದರಲ್ಲೂ ಅಹಂಕಾರದ ಸೋಕಿಲ್ಲದೆ ಕರ್ತೃತ್ವ ಭಾವ ಇಲ್ಲದಿರುವುದರಿಂದ ಕರ್ಮವು ಆತನನ್ನು ಬಂಧಿಸದಿರುವುದು, ಆತನು ಶುದ್ಧ ಚಿದಾಕಾಶನಾಗಿರುವುದರಿಂದ ಆತನಲ್ಲಿ ಪೃಥಿವ್ಯಾದಿ ಪಂಚಭೂತಗಳು ಇರುವುದಿಲ್ಲ ಎಂದು ಹೇಳಿದರು. ತದನಂತರದಲ್ಲಿ ಈ ರೀತಿ ಸಂಕಲ್ಪ ಮಾತ್ರನಾದ ಮನವೇ, ಅಂದರೆ ಆ ಆಕಾಶದನೆಂಬ ಯಾರ ಕಥೆಯನ್ನು ಹೇಳುತ್ತಿದ್ದರೋ ಆ ರೀತಿ ಸಂಕಲ್ಪ ಮಾತ್ರನಾದ ಮನವೇ ಬ್ರಹ್ಮನು. ಇವನು ಸಂಕಲ್ಪರೂಪವಾದ ಆಕಾಶದಲ್ಲಿ ಇರುವನು. ಇವನಿಗೆ ಪೃಥಿವ್ಯಾದಿ ಪಂಚಭೂತಗಳ ಅಂದರೆ ದೇಹದ ಸಂಬಂಧವು ಇರುವುದಿಲ್ಲ. ಹೀಗೆ ಹೇಳುತ್ತಾ ವಸಿಷ್ಠರು ಆ ಬ್ರಹ್ಮ ಪ್ರಕರಣವನ್ನು ಆರಂಭಿಸುತ್ತಿರುವರು. ಈ ಸಮಯದಲ್ಲಿ ಶ್ರೀರಾಮನು ಕೇಳುತ್ತಾನೆ, ಪೃಥಿವ್ಯಾದಿಗಳ ಸಂಪರ್ಕವಿಲ್ಲದ ಮನಸ್ಸು ಶುದ್ಧವೆಂದು, ಅಂದರೆ ದೇಹ ಸಂಪರ್ಕವಿಲ್ಲದ ಮನಸ್ಸು ಶುದ್ಧವೆಂದು, ಆ ಮನಸ್ಸೇ ಬ್ರಹ್ಮವೆಂದು ನೀನು ಹೇಳಿದೆ. ಆದರೆ ಆ ಮನಸ್ಸಿಗೆ ಹಿಂದಿನ ಜನ್ಮದ ಸ್ಮೃತಿಯೇ ಏಕೆ ಕಾರಣವಲ್ಲ? ಮನಸ್ಸು ಎಂದ ಮೇಲೆ ಹಳೆಯ ನೆನಪುಗಳು ಇರಲೇಬೇಕಲ್ಲವೇ? ನಮಗೆಲ್ಲ ಮನಸ್ಸು ವಾಸನಾಮಯ, ಅಂದರೆ ಆ ವಾಸನೆಯು ಪೂರ್ವಜನ್ಮಗಳದ್ದು. ಅಂದರೆ ಮನಸ್ಸು ಎಂದೊಡನೆ ಹಳೆಯ ನೆನಪುಗಳಿರುತ್ತವೆ. ಆ ನೆನಪುಗಳಲ್ಲಿ ಹಳೆಯ ಜನ್ಮದ ನೆನಪುಗಳು ಯಾಕೆ ಇರಬಾರದು? ಆ ಬ್ರಹ್ಮನಿಗೂ, ಅಂದರೆ ಯಾರು ಚಿದಾಕಾಶದಲ್ಲೇ ಆ ಪರಿಶುದ್ಧವಾದ ದೇಹ ಸಂಪರ್ಕವಿಲ್ಲದ ಮನಸ್ಸಿನಲ್ಲೇ ನೆಲೆಸಿರುವನೋ ಆತನಿಗೂ ಪೂರ್ವಜನ್ಮ ವಾಸನೆಗಳು ಏಕೆ ಇರಬಾರದು? ವಸಿಷ್ಠರು ಹೇಳುತ್ತಾರೆ, ಯಾವನಿಗೆ ಪೂರ್ವಜನ್ಮವೊಂದು ಇತ್ತೋ ಅವನಿಗೆ ಪೂರ್ವಕರ್ಮದಿಂದ ಕೂಡಿರುವ ಸ್ಮೃತಿಯು ಎದ್ದು ಸಂಸಾರಕ್ಕೆ ಕಾರಣವಾಗುವುದು. ನೆನಪಿರಲಿ, ಇಲ್ಲಿ ದೇಹಕ್ಕೆ ಪೂರ್ವಜನ್ಮವೆಂಬುದು ಇಲ್ಲ. ದೇಹವು ಈ ಜನ್ಮದಲ್ಲಿ ನಮಗೆ ಬಂದು ಈ ಜನ್ಮದಲ್ಲಿಯೇ ನಾಶವಾಗುವಂತಹದು. ಆತ್ಮಕ್ಕೆ ಹುಟ್ಟೇ ಇಲ್ಲ, ಜನ್ಮವೇ ಇಲ್ಲ. ಜನ್ಮವೇ ಇಲ್ಲದ, ಹುಟ್ಟೇ ಇಲ್ಲದ ಆತ್ಮಕ್ಕೆ ಮರಣವೂ ಇಲ್ಲ. ಆದ್ದರಿಂದ ಅದಕ್ಕೆ ಜನ್ಮಗಳೂ ಇಲ್ಲ. ಹಾಗಿದ್ದರೆ ಇಲ್ಲಿ ಜನ್ಮ ಜನ್ಮಾಂತರಗಳಲ್ಲಿ ಬರುತ್ತಿರುವುದು ಯಾವುದೋ ಅದಕ್ಕೆ ಮಾತ್ರವೇ ಪೂರ್ವಜನ್ಮ ಸ್ಮೃತಿ ಇರುವುದೇ ಹೊರತು ದೇಹಕ್ಕಾಗಲಿ ಅಥವಾ ಚಿದಾಕಾಶದಲ್ಲಿ ನೆಲೆಸಿರುವ ದೇಹದ ಪರಿವೆಯೇ ಇಲ್ಲದ, ದೇಹದ ಸಂಪರ್ಕವೇ ಇಲ್ಲದ ಶುದ್ಧ ಮನಸ್ಸಿಗೂ ಕೂಡ ಯಾವುದೇ ರೀತಿಯಾದ ಪೂರ್ವಜನ್ಮದ ಸೋಂಕಿಲ್ಲ. ಆದರೆ ಬ್ರಹ್ಮನಿಗೆ ಅದನ್ನೇ ಹೇಳುತ್ತಿರುವರು, ಪೂರ್ವಜನ್ಮವೂ ಇಲ್ಲ, ಪೂರ್ವ ಕರ್ಮವೂ ಕೊಂಚವೂ ಇಲ್ಲ. ಅದರಿಂದ ಪ್ರಾಕ್ತನವಾದ ಸಂಸ್ಮೃತಿ ಕಾರಣವಾದ, ಅಂದರೆ ಸ್ಮೃತಿಗೆ ನೆನಪಿಗೆ ಕಾರಣವಾದ ವಾಸನೆಯು ಹೇಗೆ ತಾನೇ ಎಲ್ಲಿಂದ ಹುಟ್ಟೀತು? ಆದ್ದರಿಂದ ಬ್ರಹ್ಮನು ಅಕಾರಣವಾಗಿಯಾದರೂ ಯಾವ ಕಾರಣವೂ ಇಲ್ಲದೆ, ಯಾವ ಪೂರ್ವ ಕರ್ಮಗಳ ಪರಿಣಾಮವೂ ಫಲವೋ ಆಗಿರದೆ ಸುಮ್ಮನೆ ಹುಟ್ಟಬೇಕು, ಅಥವಾ ತನ್ನ ವಾಸನಾರಹಿತ ಚಿತ್ತವೇ ಕಾರಣವಾಗಿ ಹುಟ್ಟಬೇಕು. ತನಗೆ ಕಾರಣವಾದ ಪರವಸ್ತುವಿಗಿಂತ ಭಿನ್ನವಲ್ಲದ ಆ ಸ್ವಯಂಭುವು ತಾನೇ ಆತ್ಮನಾದುದರಿಂದ ಅವನು ಸ್ವಚಿತ್ತದಿಂದಲೇ ಹುಟ್ಟಿರಬೇಕು. ಇಲ್ಲಿ ಹುಟ್ಟಿರಬೇಕು ಎಂದಾಕ್ಷಣ ದೇಹಕ್ಕೆ ಸಂಬಂಧಿಸಿ ಹೇಳುವುದು ಬೇಡ. ಅಂದರೆ ಸ್ವಚಿತ್ತದಿಂದಲೇ ಆತನು ದೇಹ ಭಾವವನ್ನು, ಈ ದೇಹದಲ್ಲಿ ನಾನು ನೆಲೆಸಿರುವೆ ಎಂಬ ಭಾವವನ್ನಾದರೂ ಹೊಂದಿರಬೇಕು. ಆ ಮೂಲಕವೇ ಅಹಂಕಾರಾದಿ ಕಾರಣಗಳಿಗೆ ಮುಂದೆ ಕಾರಣವಾಗುತ್ತದೆ. ಆ ಸ್ವಯಂಭುವಿಗೆ ಇರುವ ದೇಹವು ಅತಿವಾಹಿಕವು. ಈ ಅಜನಿಗೆ, ಅಂದರೆ ಹುಟ್ಟು ಸಾವುಗಳಿಲ್ಲದವನಿಗೆ, ರಾಮ, ಆಧಿಭೌತಿಕ ದೇಹವೂ ಇಲ್ಲ, ಭೌತಿಕವಾದ ಯಾವ ದೇಹವೂ ಇಲ್ಲ. ಶ್ರೀರಾಮನು ಕೇಳುತ್ತಾನೆ, ಹುಟ್ಟಿದ ಪ್ರಾಣಿಗಳಿಗೆಲ್ಲ ಅತಿವಾಹಿಕ, ಆದಿಭೌತಿಕ ಎಂದು 2 ದೇಹಗಳಿರುವಾಗ ಬ್ರಹ್ಮನಿಗೆ ಒಂದೇ ಒಂದು ಇರುವುದೇನು? ಆಗ ವಸಿಷ್ಠರು ಹೇಳುತ್ತಾರೆ, ಹೌದು,
ಕಾರಣದಿಂದ ಹುಟ್ಟಿದ ಭೂತ ಅಂದರೆ ಕಾರಣದಿಂದ ಯಾವುದೋ ಒಂದು ನಿರ್ದಿಷ್ಟ ಪೂರ್ವಜನ್ಮಕೃತ ಕರ್ಮಗಳ ಕಾರಣದಿಂದ ಹುಟ್ಟಿದ ಪ್ರಾಣಿಗಳಿಗೆಲ್ಲ 2 ದೇಹಗಳು. ಆದರೆ ಬ್ರಹ್ಮನಿಗೆ ಅಂತಹ ಯಾವ ಪೂರ್ವಜನ್ಮಗಳೂ ಇಲ್ಲ, ಪೂರ್ವಕರ್ಮಗಳೂ ಇಲ್ಲ, ಆದ್ದರಿಂದ ಯಾವ ಕಾರಣಗಳೂ ಇಲ್ಲ. ಆ ಕಾರಣಗಳೇ ಇಲ್ಲವಾದ್ದರಿಂದ ಅತಿವಾಹಿಕ ದೇಹವೊಂದೇ ಇರುವುದು. ಸಮಸ್ತ ಭೂತ ಜಾತಿಗಳು, ಸಮಸ್ತ ಪ್ರಾಣಿಗಳು ಬ್ರಹ್ಮನಿಂದಲೇ ಹುಟ್ಟಿ ಬರುವವು. ಆದರೆ ಅಜನು ಇನ್ನು ಯಾರಿಂದಲೂ ಹುಟ್ಟುವುದಿಲ್ಲ. ಪ್ರಾಣಿಗಳು ಅದೇ ಆತ್ಮನಿಂದ ಬ್ರಹ್ಮನಿಂದ ಹುಟ್ಟಿ ಬರುತ್ತವೆ. ಆದರೆ ಹುಟ್ಟು ಸಾವಿಲ್ಲದ ಆ ಬ್ರಹ್ಮನು ಬೇರೆ ಯಾರಿಂದಲೂ ಹುಟ್ಟುವುದಿಲ್ಲ. ಅದರಿಂದ ಅವನಿಗೆ ಒಂದೇ ದೇಹವು. ಎಲ್ಲ ಸೃಷ್ಟಿಗೂ ಆದ್ಯನಾದ ಪ್ರಜಾಪತಿಗೆ ಭೌತಿಕ ದೇಹವಿಲ್ಲ. ಆಕಾಶಾತ್ಮನಾದ ಆಕಾಶದಲ್ಲಿ ನೆಲೆಸಿರುವ ಈತನು ಅತಿವಾಹಿಕ ದೇಹ ಮಾತ್ರ ಉಳ್ಳವನಾಗಿ ಪ್ರಕಾಶಿಸುವನು. ಈತನ ಶರೀರವು ಅಂದರೆ ಆ ಅತಿವಾಹಿಕ ದೇಹವು ಚಿತ್ತ ಮಾತ್ರವು. ಅದು ಪೃಥ್ವಿಯಾದಿಗಳಿಂದ ಅಂದರೆ ಪಂಚೀಕರಣ ಕ್ರಮದಿಂದ, ಇಲ್ಲಿ ಪಂಚೀಕರಣವೆಂಬುದನ್ನು ಹಲವು ಶಾಸ್ತ್ರಗಳಲ್ಲಿ ವಿವರಿಸಲಾಗಿದೆ. ಆಕಾಶ ತತ್ವದಿಂದ ವಾಯುತತ್ವವು, ವಾಯುತತ್ವದಿಂದ ಜಲತತ್ವವು, ಹೀಗೆ ಪಂಚಭೂತಗಳನ್ನು ಪಂಚೀಕರಣ ಕ್ರಮದಿಂದ ಹೇಳುತ್ತಾರೆ. ಆ ಪೃಥ್ವಿಯಾದಿಗಳಿಂದ ಆತ ಹುಟ್ಟಿದುದಲ್ಲ. ಎಲ್ಲರಿಗೂ ಮೊದಲನೆಯವನಾದ ಆ ಪ್ರಜಾಪತಿಯು ವ್ಯೋಮತನುವುಳ್ಳವನಾಗಿ ಆಕಾಶದಲ್ಲಿ ಹರಡಿಕೊಂಡಿರುವ, ಚಿದಾಕಾಶದಲ್ಲಿ ಹರಡಿಕೊಂಡಿರುವ ಆ ಅತಿವಾಹಿಕ ದೇಹವುಳ್ಳವನಾಗಿ ವ್ಯೋಮತನುವುಳ್ಳವನಾಗಿಯೇ ಪ್ರಜೆಗಳನ್ನು ಪಡೆಯುವನು. ಆತನಿಂದ ಹುಟ್ಟಿದವರೂ ಕೂಡ ಜ್ಞಾನಾಕಾಶ ರೂಪಿಗಳೇ ಆಗಿರುವರು. ಏಕೆಂದರೆ ಅವರಿಗೂ ಜನ್ಮಕ್ಕೆ ಕಾರಣಗಳಾದ ವಾಸನಾ ಸಂತತಿಯಿಲ್ಲ. ಯಾವುದು ಎಲ್ಲಿಂದ ಹುಟ್ಟುವುದೋ ಅದು ಅದೇ ಆಗಿರುವುದು ಎಂಬುದು ಎಲ್ಲರಿಗೂ ಗೊತ್ತು. ಇಲ್ಲಿ ಬ್ರಹ್ಮನಿಂದ ಆ ಆಕಾಶ ರೂಪಿಯಾಗಿರುವಂತಹ, ವ್ಯೋಮರೂಪಿಯಾಗಿರುವಂತಹ, ಆಕಾಶದಲ್ಲಿ ಚಿದಾಕಾಶದಲ್ಲಿ ಹರಡಿಕೊಂಡಿರುವ ಯಾವ ಪೂರ್ವಜನ್ಮ ವಾಸನೆಯೂ ಇಲ್ಲದ ಬ್ರಹ್ಮನಿಂದ ಹುಟ್ಟುವುದು ಎಂದರೇನು? ಆ ಬ್ರಹ್ಮನೇ ತಾನು ಪ್ರಾಣಿಗಳ ದೇಹದೊಳಗೆ ನೆಲೆಸಿರುವೆನೆಂಬ ಭಾವವೇ ಹುಟ್ಟುವಿಕೆ ಎಂದು. ಆ ಪ್ರತಿಯೊಂದು ಜೀವಿಯು ಹುಟ್ಟಿದಾಗ ಅದರೊಳಗೆ ಬ್ರಹ್ಮನ ಇರುವಿಕೆ ಪ್ರತ್ಯಕ್ಷವಾಗುವುದು ಹುಟ್ಟುವಿಕೆ ಎಂದು. ಪುರುಷನು ಆನಂದ ಮಾತ್ರವೇ, ಅವನೂ ಜ್ಞಾನರೂಪನೇ, ಇವನು ಚಿತ್ತ ಮಾತ್ರನೇ ಆಗಿರುವನು. ಪುರುಷನೂ ಕೂಡ ಅಂದರೆ ಯಾರು ದೇಹದೊಳಗೆ ಬಂದು ಹೀಗೆ ವಾಸಿಸುವನೋ ಆತ ಬ್ರಹ್ಮನಿಂದ ಹುಟ್ಟಿದವನೋ ಎನಿಸಿಕೊಳ್ಳುವನೋ, ಆತನೂ ಕೂಡ ಚಿತ್ತ ಮಾತ್ರವೇ ಆಗಿರುವನು. ಆತನಿಗೂ ಪ್ರತಿವ್ಯಾಧಿ ಅಂದರೆ ದೇಹಗಳೊಂದಿಗೆ ಯಾವ ಸಂಬಂಧವೂ ಇರುವುದಿಲ್ಲ, ಆತನಿಗೆ ಯಾವ ರೂಪವೂ ಇರುವುದಿಲ್ಲ. ಇಲ್ಲಿ ಪುರುಷ ಎಂದರೆ ಯಾರು ದೇಹಿ ಅಂದರೆ ದೇಹದೊಳಗೆ ನೆಲೆಸಿರುವನೋ, ಆ ಪುರವೆಂಬ ದೇಹದೊಳಗೆ ನೆಲೆಸಿರುವನೋ ಆತನಿಗೂ ಕೂಡ ಯಾವ ಆಕಾರವೂ ಇಲ್ಲ. ಈ ಸಂಸಾರದಲ್ಲಿ ವ್ಯವಹಾರ ಮಾಡುವ ಎಲ್ಲ ಭೂತ ಜಾತಕ್ಕೂ, ಎಲ್ಲ ಪ್ರಾಣಿಗಳ ಸಮೂಹಕ್ಕೂ ಮೊದಲು ಚಿತ್ತ ದೇಹವು ತಾನಾಗಿ ತಾನೇ ಹುಟ್ಟಿ ಚಲಿಸುವುದು. ಆ ಚಿತ್ತರೂಪಿ ದೇಹವು ಅಂದರೆ ಆ ರೀತಿಯಾದಂಥ ಅತಿವಾಹಿಕ ದೇಹದೊಂದಿಗೆ ಯಾವ ಅತಿವಾಹಿಕ ದೇಹದಿಂದ ಬ್ರಹ್ಮನು ಗೆದ್ದನೋ ಅದೇ ಅತಿವಾಹಿಕ ದೇಹದಿಂದಲೇ ಆ ಪ್ರಾಣಿಯ ದೇಹದ ಒಳಗೆ ಆತ ಸಂಚರಿಸುವನು. ಗಾಳಿಯಲ್ಲಿ ಚಲನವು, ಚಲನದಿಂದ ಸೃಷ್ಟಿಯೂ ಆಗುವಂತೆಯೇ ಈ ಮೊದಲನೆಯ ಚಲನದಿಂದ ಅನನ್ಯವೂ ತಾನು ಚಲನರೂಪಿಣಿಯಾಗಿರುವ ಈ ಜಗತ್ಸ್ವರೂಪವೂ ಆಗಿರುವ ಈ ಸೃಷ್ಟಿಯೆಲ್ಲವೂ ವಿಸ್ತಾರವಾಗಿ ಹರಡಿತು. ಈ ರೀತಿಯಾಗಿ ಪಂಚಭೂತಗಳೊಂದಿಗೆ ಸಂಪರ್ಕವಿಲ್ಲದಿದ್ದರೂ ಪಂಚಭೂತಗಳಿಂದಾದ ದೇಹಗಳೊಳಗೆ, ಸ್ಥಾವರ ಜಂಗಮಗಳೊಳಗೆ ಪ್ರವೇಶಿಸುವ ಬ್ರಹ್ಮನು ಇರುವಿಕೆಯ ಮೂಲಕ ಈ ಸೃಷ್ಟಿಯು ಹರಡಿಕೊಳ್ಳುತ್ತಾ ಹೋಯಿತು. ಚಿದಾಕಾರವೇ ಆದ ಚಿತ್ತದಿಂದಲೇ ಹುಟ್ಟಿರುವ ಈ ಸೃಷ್ಟಿಯು ಚಿದಾಕಾರವೇ ಆದರೂ ಅಚಿದಾಕಾರವಾಗಿ ತೋರುತ್ತಿರುವುದು. ಈ ರೀತಿಯಾಗಿ ವಸಿಷ್ಠರು ಹೇಳುತ್ತಿರುವರು, ಈ ಸೃಷ್ಟಿಯು ಹುಟ್ಟಿದ್ದೇ ಮನಸ್ಸಿನಿಂದ. ಮನಸ್ಸೇ ಬ್ರಹ್ಮನ ಮೂಲ ಸ್ವರೂಪ. ಮನಸ್ಸಿನ ಚಿದಾಕಾಶ ರೂಪದಲ್ಲಿಯೇ ಬ್ರಹ್ಮನು ಇರುವುದು. ಆ ಚಿದಾಕಾಶದಲ್ಲಿಯೇ ಈ ಪ್ರಪಂಚವು ಹುಟ್ಟಿದ್ದು. ಆದರೂ ಅದು ಕೇವಲ ಮನಸ್ಸಿನಲ್ಲಿಯೇ ಮಾತ್ರ ಇರುವಂತಹುದಾದರೂ ನಮಗೆ ಹೊರಗಡೆ ದೃಶ್ಯ ರೂಪದಲ್ಲಿ ಕಾಣಿಸುತ್ತದೆ. ಈ ಕಾರಣದಿಂದಾಗಿ ನಾವು ಭ್ರಮೆಯಲ್ಲಿ, ಅದು ಅಸ್ತಿತ್ವದಲ್ಲಿ ಇದೆ ಎಂಬ ಭ್ರಮೆಯಲ್ಲಿ ಸಿಕ್ಕಿಕೊಳ್ಳುತ್ತೇವೆ. ಅಚಿದಾಕಾರವಾಗಿ ಈ ಸೃಷ್ಟಿಯು ಕಾಣಿಸುತ್ತದೆ. ವಾಸ್ತವದಲ್ಲಿ ಸೃಷ್ಟಿಯು ಚಿದಾಕಾರವೇ.
ಮನಸ್ಸಿನಲ್ಲಿ ಮಾತ್ರವೇ ಇರುವಂತಹುದು. ಆ ಅಚಿದಾಕಾರವೇ ಇಂದ್ರಿಯಾದಿ ಗೋಚರವಾಗಿರುವುದರಿಂದ ಅಚಿದಾಕಾರವಾಗಿ ದೃಶ್ಯರೂಪವಾಗಿ ಕಾಣಿಸುತ್ತಿರುವ ಜಗತ್ತೇ ಇಂದ್ರಿಯಗಳಿಗೆ, ನಮ್ಮ ಜ್ಞಾನೇಂದ್ರಿಯಗಳಿಗೆ ಗೋಚರವಾಗಿರುವುದರಿಂದ ಅದು ಸತ್ಯವಾಗಿರುವಂತೆ ಇರುವುದು. ಈ ರೀತಿಯಾಗಿ ಚಿತ್ತು ಯಾವುದು ಮನಸ್ಸಿನಲ್ಲಿ ಮಾತ್ರವೇ ಇರುವುದೋ ಅದು ಅಚಿತ್ತಾಗಿ ತೋರುವುದಕ್ಕೆ ದೃಷ್ಟಾಂತವು ಸ್ವಪ್ನವು. ಅದು ಹೇಗೆ ಸಾಧ್ಯ ಎಂದು ಕೇಳಿದರೆ, ಕನಸಿನಲ್ಲೂ ಗಮನಿಸಿಲ್ಲವೇ? ಕನಸಿನಲ್ಲಿ ಸೃಷ್ಟಿಯಾದ ಲೋಕ ಎಲ್ಲಿತ್ತು? ಕನಸಿನಾದ್ಯಂತ ನಾವು ಅದೆಷ್ಟೋ ಜನರನ್ನು ಭೇಟಿಯಾಗುತ್ತೇವೆ, ಅದೆಷ್ಟೋ ಸ್ಥಾವರ ಜಂಗಮ ಪ್ರಾಣಿಗಳನ್ನು ನಾವು ನೋಡುತ್ತೇವೆ. ಅವೆಲ್ಲವೂ ದೃಶ್ಯವಾಗಿ ಗೋಚರವಾಗುತ್ತದೆ. ನಮ್ಮ ಕಣ್ಣಿಗೆ ಸ್ವಪ್ನದಲ್ಲಿ ನಿದ್ರಾವಸ್ಥೆಯಲ್ಲಿದ್ದಾಗ ದೃಶ್ಯವಾಗಿ ಗೋಚರಿಸುತ್ತದೆ. ಅವುಗಳ ಶಬ್ದ ಕಿವಿಗೆ ಕೇಳಿಸುತ್ತದೆ. ಸ್ಪರ್ಶಾದಿ ಎಲ್ಲ ಜ್ಞಾನಗಳು ಅದರಿಂದ ಲಭಿಸುತ್ತದೆ. ಆದರೂ ಅದು ಅಸ್ತಿತ್ವದಲ್ಲಿದೆಯೇ ಎಂದರೆ ಇಲ್ಲ. ಅದು ಕೇವಲ ನಮ್ಮ ಮನಸ್ಸಿನಲ್ಲಿ ಮೂಡಿದ ಒಂದು ಕಲ್ಪನೆ. ಮನಸ್ಸಿನಲ್ಲಿ ಮೂಡಿದ ಆ ಕಲ್ಪನೆ ಹೇಗೆ ನಮ್ಮ ಸುತ್ತಲೂ ಆ ಮನಸ್ಸಿನಲ್ಲೇ ಇದ್ದು ಬೆಳಗ್ಗೆ ಎಚ್ಚರಾದೊಡನೆ ಅದೆಲ್ಲವೂ ಮಾಯವಾಗಿ ಹೋಗುವುದು, ಹಾಗೆಯೇ ಜಾಗೃತ ಜಗತ್ತಿನಲ್ಲಿ ಅಚಿದಾಕಾರವಾಗಿ, ಅಂದರೆ ಹೊರಗಡೆ ದೃಶ್ಯಾದಿ ಇತರ ರೂಪಗಳಲ್ಲಿ ನಮ್ಮ ಜ್ಞಾನೇಂದ್ರಿಯಗಳಿಗೆ ಯಾವುದು ಗೋಚರಿಸುತ್ತಿರುವುದೋ ಅದು ವಾಸ್ತವದಲ್ಲಿ ಚಿದಾಕಾಶ ನಮ್ಮ ಮನಸ್ಸಿನಲ್ಲಿ ಮಾತ್ರವೇ ಸೃಷ್ಟಿಯಾಗಿರುವಂತಹುದೇ ಹೊರತು ಹೊರಗಡೆ ಅಸ್ತಿತ್ವದಲ್ಲಿ ಇರುವುದಿಲ್ಲ. ಆ ಅಚಿದಾಕಾರವೇ ಇಂದ್ರಿಯಾದಿ ಗೋಚರವಾಗಿರುವುದರಿಂದ ಸತ್ಯವಾಗಿರುವಂತೆ ತೋರುವುದು. ಚಿತ್ತು ಅಚಿತ್ತಾಗಿ ತೋರುವುದಕ್ಕೆ ದೃಷ್ಟಾಂತವು ಸ್ವಪ್ನವು. ಸ್ವಪ್ನದಲ್ಲಿ ಆದ ಸ್ತ್ರೀ ಸಂಘವು ಸುಳ್ಳಾಗಿದ್ದರೂ ಅದರಿಂದ ಆಗಬೇಕಾದ ಅನರ್ಥವು ಆಗಿದೆಯೇ, ಅದರಿಂದ ಆಗಬೇಕಾದ ಅನರ್ಥವು ಆಗಿಯೇ ಇರುವುದರಿಂದ ನಿಜವಾಗಿಯೂ ಆದಂತೆಯೇ ಆಯಿತಲ್ಲವೇ? ಸ್ವಪ್ನದಲ್ಲಿ ಸ್ತ್ರೀ ಸಂಘವನ್ನು ಮಾಡಿರುತ್ತೇವೆ, ಅದರಿಂದ ಏನೋ ಒಂದು ಆನಂದ ಗಳಿಸಿಕೊಂಡಿರುತ್ತೇವೆ. ಅದರ ಪರಿಣಾಮವಾಗಿ ಬೆಳಗ್ಗೆ ಎದ್ದಾಗ ಆಹ್ಲಾದಕರವಾಗಿರಬಹುದು, ಅಥವಾ ಯಾವುದೋ ಒಂದು ರೀತಿಯಾದಂತಹ ಅಪರಾಧಿ ಮನೋಭಾವವು ಮೂಡಿರಬಹುದು. ಈ ರೀತಿಯಾಗಿ ಪೃಥ್ವಿಯಾದಿ ಯಾವುದರ ಸಂಕಲ್ಪವೂ ಇಲ್ಲದೆ, ಅಂದರೆ ಯಾವುದೇ ದೇಹದ ಸಂಪರ್ಕವೂ ಇಲ್ಲದೆ ವ್ಯೋಮದಂತೆ ಆಕಾರವುಳ್ಳ ಅದೇಹಿಯಾದ ಭೂತೇಶ್ವರನು, ಅಂದರೆ ಪ್ರಜಾಪತಿಯು ಸ್ವಯಂಭುವಾಗಿದ್ದರೂ ಪುರುಷಾಕೃತಿಯಾಗಿ ಸದೇಹನಂತೆ ತೋರುವನು. ಆತ ಸ್ವಯಂಭುವು, ಆತನಿಗೆ ಯಾವ ಆಕಾರವೂ ಇಲ್ಲದಿದ್ದರೂ ಆತ ಒಂದು ಪ್ರಾಣಿಯ ದೇಹದೊಳಗೆ ಸೇರಿದವನಾಗಿ ಆ ದೇಹವೇ ತನ್ನ ಆಕಾರ ಎಂಬಂತೆ ತೋರುವನು. ಆದರೆ ಇವನು ಬ್ರಹ್ಮನು ಜ್ಞಾನ ಮಾತ್ರನು ಸಂಕಲ್ಪರೂಪನೂ ಆದ ಕಾರಣ ಪರಮಾರ್ಥವಾಗಿ ಹುಟ್ಟುವುದಿಲ್ಲ. ಆತ ಹುಟ್ಟುವುದಿಲ್ಲ, ಆದರೂ ಭ್ರಾಂತಿಯಿಂದ ಹುಟ್ಟುವನು ಎನಿಸಿಕೊಳ್ಳುವನು. ಆದರೆ ಅವನ ಸ್ಥಿತಿಯು ಇನ್ನು ಯಾರಿಗೂ ವಶವಲ್ಲವಾದುದರಿಂದ ಅವನು ಹುಟ್ಟುವುದೂ ಇಲ್ಲ, ಸಾಯುವುದೂ ಇಲ್ಲ. ಅಂದರೆ ವಾಸ್ತವದಲ್ಲಿ ಆತ ಚಿದಾಕಾಶದಲ್ಲಿ ನಿರ್ಮಲ ಶುದ್ಧ ಸ್ವರೂಪದಲ್ಲಿ ಇರುತ್ತಾನೆಯೇ ಹೊರತು ಆತನಿಗೆ ಪೃಥಿವ್ಯಾದಿ ಪಂಚಭೂತಗಳ ಸಂಪರ್ಕವಿರುವುದಿಲ್ಲ. ಆದ್ದರಿಂದ ಆತನು ಹುಟ್ಟುವುದೂ ಇಲ್ಲ, ಬೆಳೆಯುವುದೂ ಇಲ್ಲ. ಬಾಲ್ಯ, ಯೌವನ, ವೃದ್ಧಾಪ್ಯ ಯಾವುದೂ ಅವನಿಗೆ ಸಂಭವಿಸುವುದಿಲ್ಲ, ಕೊನೆಗೆ ಮರಣವೂ ಸಂಭವಿಸುವುದಿಲ್ಲ. ಆದರೂ ಆತನು ಹುಟ್ಟಿದನು ಎನಿಸಿಕೊಳ್ಳುತ್ತಾನೆ. ಬ್ರಹ್ಮನೂ ಹೀಗೆ ಸಂಕಲ್ಪ ಪುರುಷನು. ಅವನಿಗೂ ಪೃಥಿವ್ಯಾದಿಗಳ ಸಂಬಂಧವಿಲ್ಲ, ಕೇವಲ ಚಿತ್ತ ಮಾತ್ರವೇ ಆತ್ಮವಾಗಿ ಉಳ್ಳವನು. ಆದರೂ ತ್ರಿಜಗತ್ತುಗಳಿಗೂ ಈ ಮೂರು ಲೋಕಗಳಿಗೂ ಕಾರಣನಾಗಿರುವನು. ಈ ಸ್ವಯಂಭುವಾದ ಬ್ರಹ್ಮನ ಸಂಕಲ್ಪವು ಹೇಗೆ ಹೊರಡುವುದೋ ಹಾಗೆ ಆಕಾಶಾತ್ಮವಾಗಿ ಅದದು ಪ್ರಕಾಶವಾಗುವುದು. ಇದು ಹೇಗೆ ಎಂದರೆ, ಮನಸ್ಸಿನಲ್ಲಿ ಕಲ್ಪಿಸಿಕೊಂಡ ಪರ್ವತವು ನಿನ್ನ ಕಣ್ಣಿಗೆ ಕಟ್ಟಿದಂತೆ ಆಗುವುದಿಲ್ಲವೇ? ಹಾಗೆ ಹಗಲುಗನಸು ಕಾಣುವವರು ಗಮನಿಸಬಹುದು. ರಾತ್ರಿಯ ಕನಸು ತನಗೆ ತಾನೇ ತನ್ನಿಚ್ಛೆಯಂತೆ ವಿವಿಧ ದೃಶ್ಯಗಳನ್ನು ತೋರಿಸುತ್ತದೆ. ಅದೇ ರೀತಿ ಹಗಲಿನಲ್ಲಿ ಎಚ್ಚರವಾಗಿದ್ದಾಗಲೇ ನಾವು ಯಾವುದೋ ಒಂದು ದೃಶ್ಯವನ್ನು ಕಲ್ಪಿಸಿಕೊಂಡರೆ ಆ ದೃಶ್ಯ ಪರ್ವತವಿರಬಹುದು, ನದಿ ತೀರವಿರಬಹುದು, ಆ ದೃಶ್ಯ ನಮ್ಮ ಮನಸ್ಸಿನಲ್ಲಿ ಮೂಡುತ್ತದೆಯಲ್ಲವೇ? ಅದೇ ರೀತಿಯಾಗಿ ಬ್ರಹ್ಮನ ಸಂಕಲ್ಪವು ಹೇಗೆ ಆ ಸಂಕಲ್ಪವು ಉಂಟಾಗುವುದೋ ಅದೇ ರೀತಿಯಲ್ಲಿ ನಾವು ನಮ್ಮ ಮನಸ್ಸಿನಲ್ಲಿ ಸಂಕಲ್ಪಿಸಿಕೊಂಡಿದ್ದು ಒಳಗೆ ದೃಶ್ಯವಾಗಿ ಕಾಣುವಂತೆ ಬ್ರಹ್ಮನ ಸಂಕಲ್ಪವು ಈ ಸೃಷ್ಟಿಯಾಗಿ ಕಾಣಿಸುತ್ತದೆ. ಈ ಸೃಷ್ಟಿಯಾಗಿ ನಮ್ಮ ಜ್ಞಾನೇಂದ್ರಿಯಗಳಿಗೆ ಕಾಣಿಸುತ್ತದೆಯೇ ಹೊರತು ವಾಸ್ತವದಲ್ಲಿ ಆ ಸೃಷ್ಟಿ ಹೊರಗಿನ ಜಗತ್ತು ಎಂಬುದು ಇರುವುದಿಲ್ಲ.
ಸಂಕಲ್ಪದಿಂದ ಹುಟ್ಟಿದ ಪಿಶಾಚದಂತೆ ಅತಿವಾಹಿಕ ದೇಹವೇ ದೃಢವಾದ ವಿಸ್ಮೃತಿಯನ್ನು ತನ್ನೊಳಗೆ ಹೊಂದಿ ಆದಿ ಭೌತಿಕ ದೇಹವೆಂಬ ಭ್ರಾಂತಿಯನ್ನು ಹೊಂದುವುದು. ಅಂದರೆ ಕೆಲವೊಮ್ಮೆ ನಾವು ಭಾವನೆಯನ್ನು ಮಾಡಿಕೊಳ್ಳುತ್ತಾ, ಅಂದರೆ ಯಾವುದನ್ನೋ ನಾವು ಮನಸ್ಸಿನಲ್ಲೇ ಸಂಕಲ್ಪಿಸಿಕೊಳ್ಳುತ್ತಾ ಆ ಜಾಗಕ್ಕೆ ಪ್ರಯಾಣ ಹೋದಂತೆ ಅದೆಷ್ಟು ತನ್ಮಯರಾಗಿ ಬಿಡುತ್ತೇವೆ ಎಂದರೆ, ಹೇಗೆ ಕನಸಿನಲ್ಲಿ ನಾವು ನಿಜಕ್ಕೂ ಕನಸೇ ನಿಜವಾದ ಜಗತ್ತು ಎಂಬಂತೆ ಹೇಗೆ ತನ್ಮಯರಾಗಿ ಬೆಳಗ್ಗೆ ಎದ್ದಾಗ ಅದೆಲ್ಲ ಎಲ್ಲಿ ಹೋಯಿತು ಎಂದು ಆಶ್ಚರ್ಯಪಡುತ್ತೇವೆಯೋ, ಹಾಗೆಯೇ ಕೆಲವೊಮ್ಮೆ ಎಚ್ಚರದ ಸ್ಥಿತಿಯಲ್ಲೂ ಕೂಡ ಎಷ್ಟರ ಮಟ್ಟಿಗೆ ನಮ್ಮ ಕಲ್ಪನೆ ವಿಸ್ತರಿಸಿಕೊಂಡಿರುತ್ತದೆ ಎಂದರೆ ಅದರಲ್ಲಿ ಸಂಪೂರ್ಣ ಮುಳುಗಿ ಹೋಗಿರುತ್ತೇವೆ. ಅದೇ ರೀತಿಯಾಗಿ ಬ್ರಹ್ಮನಿಗೂ ಕೂಡ ಇವೆಲ್ಲವೂ, ಈ ಸಕಲ ಚರಾಚರ ಜಗತ್ತೂ ಕೂಡ ಒಂದು ಬ್ರಹ್ಮನ ಕಲ್ಪನೆಯಾಗಿದ್ದರೂ, ಅದು ಆ ಮನಸ್ಸಿನಲ್ಲಿ ಹುಟ್ಟಿದ್ದರೂ ಕೂಡ ಅದು ನಿಜವಾಗಿಯೂ ಇರುವುದು, ಆದಿಭೌತಿಕವಾದ ದೇಹವು ಇರುವುದು ಎಂಬ ಭ್ರಾಂತಿಯನ್ನು ಉಂಟು ಮಾಡುತ್ತದೆ. ಮಹಾಚಿತ್ ಸ್ವರೂಪವಾದ ಪರಬ್ರಹ್ಮನ ಪ್ರಥಮ ಸೃಷ್ಟಿಯಾಗಿ ಬಂದ ಚತುರ್ಮುಖನು ಶುದ್ಧ ಸಂವಿತ್ ಸ್ವರೂಪನು. ಈ ರೀತಿಯಾಗಿ ಸೃಷ್ಟಿ ಆರಂಭ ಎಲ್ಲಿಂದ ಶುರುವಾಯಿತು? ಈ ರೀತಿಯಾದ ಕಲ್ಪನೆಗಳು ಬ್ರಹ್ಮನ ಮನಸ್ಸಿನಲ್ಲಿ, ಆ ಪರಬ್ರಹ್ಮವೆಂಬ ವಸ್ತುವಿನ ಮನಸ್ಸಿನಲ್ಲಿ ಹೇಗೆ ಶುರುವಾಯಿತು? ಮೊದಲು ಶುರುವಾಗಿದ್ದೇ ಚತುರ್ಮುಖ ಬ್ರಹ್ಮನಿಂದ. ಈ ಚತುರ್ಮುಖ ಬ್ರಹ್ಮನು ಶುದ್ಧ ಸಂವಿತ್ ಸ್ವರೂಪನು. ಅದರಿಂದ ಅವನಿಗೆ ಅತಿವಾಹಿಕ ವಿಸ್ಮೃತಿ ಉಂಟಾಗಲಿಲ್ಲ. ಅಂದರೆ ತಾನು ದೇಹರೂಪಿ ಎಂಬ ವಿಸ್ಮೃತಿ ಆ ಚತುರ್ಮುಖ ಬ್ರಹ್ಮನಿಗೆ ಉಂಟಾಗಲಿಲ್ಲ. ಏಕೆಂದರೆ ಅಲ್ಲಿಯವರೆಗೂ, ಅಂದರೆ ಮೊದಲಿಗೆ ಚತುರ್ಮುಖ ಬ್ರಹ್ಮನ ಸೃಷ್ಟಿಯಾದಾಗಲೂ ಕೂಡ ಆ ಸೃಷ್ಟಿ ಅತ್ಯಂತ ಶುದ್ಧವಾಗಿಯೇ ಇತ್ತು. ಅಂದರೆ ನಮ್ಮ ಮಟ್ಟಿಗೆ, ಮನುಷ್ಯನ ಮಟ್ಟಿಗೆ ಬರುವವರೆಗೆ ಹೇಗೆ ಈ ಆದಿಭೌತಿಕ ದೇಹವೇ ನಾವು ಎಂಬ ಭ್ರಮೆಯಲ್ಲಿ ಬೀಳುತ್ತಿರುವೆವೋ, ಚತುರ್ಮುಖ ಬ್ರಹ್ಮನು ಅಂತಹ ಭ್ರಮೆಗೆ ಒಳಗಾಗಲಿಲ್ಲ. ಮತ್ತು ಮೃಗತೃಷ್ಣೆಯಂತೆ ಅಸತ್ಯವಾಗಿ ಮಿಥ್ಯಾ ಜಾಢ್ಯ ಭ್ರಮಗಳನ್ನು ಕೊಡುವ ಪಿಶಾಚಿಕೆಯು ಆದಿಭೌತಿಕವಾದ ಪ್ರಪಂಚವನ್ನು ಸೃಷ್ಟಿಸಿದರೂ, ಆದಿಭೌತಿಕವಾದ ಈ ಪ್ರಪಂಚವನ್ನು ಚತುರ್ಮುಖ ಬ್ರಹ್ಮನು ಸೃಷ್ಟಿಸಿದರೂ ಅವನಿಗೆ ಬರುವುದಿಲ್ಲ. ಬ್ರಹ್ಮನೇ ಮನೋಮಯನು, ಪೃಥಿವ್ಯಾದಿಗಳ ಸಂಪರ್ಕವಿಲ್ಲದವನು ಎಂದ ಮೇಲೆ ಆತನಿಂದ ಹುಟ್ಟಿದ ವಿಶ್ವವು ಯಾವುದರಿಂದ ಹುಟ್ಟಿತೋ ಅದರಂತೆಯೇ ಇದು ಎಂಬ ನ್ಯಾಯದಿಂದ ಸಕಲ ವಿಶ್ವವು, ಸಂಪೂರ್ಣ ಜಗತ್ತು ಹೇಗೆ ಬ್ರಹ್ಮನೇ, ಚತುರ್ಮುಖ ಬ್ರಹ್ಮನ ಮೊದಲ ಸೃಷ್ಟಿಯೇ ಚತುರ್ಮುಖ ಬ್ರಹ್ಮನೇ ಮನೋಮಯನು ಎಂದು ಹೇಳುತ್ತೇವೆಯೋ, ಅದೇ ರೀತಿಯಾಗಿ ಆ ಮನಸ್ಸಿನಿಂದಲೇ ಹುಟ್ಟಿದ ಈ ಸಂಪೂರ್ಣ ಜಗತ್ತು ಮನೋಮಯವೇ ಹೊರತು ವಾಸ್ತವದಲ್ಲಿ ಇರುವುದಿಲ್ಲ. ಅಜನು ಯಾರಿಗೆ ಹುಟ್ಟೇ ಇಲ್ಲವೋ, ಅಜನು ಹುಟ್ಟುವುದಕ್ಕೆ ಸಹಕಾರಿ ಕಾರಣಗಳು ಯಾವುವೂ ಇಲ್ಲವೇ ಇಲ್ಲ ಎಂದ ಮೇಲೆ ಅವನಿಂದ ಹುಟ್ಟಿದ ಜಗತ್ತಿಗೂ ಯಾವ ಸಹಕಾರಿ ಕಾರಣವೂ ಇಲ್ಲವೆಂದೇ ತೋರಿತು. ಅಂದರೆ ಹೇಗೆ ಚತುರ್ಮುಖ ಬ್ರಹ್ಮನ ಸೃಷ್ಟಿಗೆ ಯಾವ ಪೂರ್ವ ಕಾರಣವೂ ಇರಲಿಲ್ಲವೋ, ಯಾವ ಪೂರ್ವ ಕರ್ಮಗಳೂ ಇರಲಿಲ್ಲವೋ, ಅದೇ ರೀತಿಯಾಗಿ ಅವನಿಂದ ಸೃಷ್ಟಿಯಾದ ಮನೋಮಯವಾದ ಈ ಸಂಪೂರ್ಣ ಜಗತ್ತಿಗೂ ಅದರ ಸೃಷ್ಟಿಗೆ ಕಾರಣವಾಗಿರುವಂತಹ ಯಾವುದೇ ಪೂರ್ವ ಕಾರಣವಾಗಲಿ ಪೂರ್ವ ಕರ್ಮವಾಗಲಿ ಇಲ್ಲ. ಜಗತ್ತು ಕೇವಲ ಸೃಷ್ಟಿಯಾಯಿತು. ಅದರಿಂದ ಕಾರಣಕ್ಕಿಂತ ಕಾರ್ಯವು ಯಾವ ರೀತಿಯಲ್ಲಿಯೂ ಬೇರೆಯಲ್ಲ. ಕಾರಣದಲ್ಲಿ ಇಲ್ಲದ ಯಾವುದು ಕಾರ್ಯದಲ್ಲಿ ಇರುವುದಿಲ್ಲ. ಅಂದರೆ ಪೂರ್ವ ಕಾರಣವೇ ಇಲ್ಲದಿರುವಾಗ, ಯಾವ ಕಾರಣವೂ ಇಲ್ಲದೆ ಈ ಜಗತ್ತು ಸೃಷ್ಟಿಯಾಗಿರುವಾಗ ಈ ಜಗತ್ತಿನಲ್ಲಿ ಕಾರ್ಯವೆಂಬುದು ಹೇಗೆ ಇರಲು ಸಾಧ್ಯ? ಆದ್ದರಿಂದಲೇ ಕಾರಣವು ಎಂತೂ ಶುದ್ಧವಾಗಿದೆಯೋ ಕಾರ್ಯವು ಅದರಂತೆಯೇ ಶುದ್ಧವಾದುದು. ಹೇಗೆ ಕಾರಣವು ಶುದ್ಧವಾಗಿದೆಯೋ, ಯಾವ ಪೂರ್ವ ಕಾರಣವೂ ಇಲ್ಲದೆ ಈ ಜಗತ್ತು ಮನೋಮಯವಾಗಿಯೇ ಸೃಷ್ಟಿಸಲ್ಪಟ್ಟಿದೆಯೋ ಅದರಂತೆ ಮನೋಮಯವಾದ ಈ ಜಗತ್ತಿನಲ್ಲಿ ಯಾವ ಕಾರ್ಯಗಳು ಇರುವುದಿಲ್ಲ, ಯಾವ ಕರ್ಮಗಳು ಇರುವುದಿಲ್ಲ. ಹೀಗೆ ಕಾರ್ಯವು ಕಾರಣಕ್ಕಿಂತ ವಿಲಕ್ಷಣವಲ್ಲ ಎಂದ ಮೇಲೆ ಇದು ಕಾರಣ, ಇದು ಕಾರ್ಯ ಎಂದು ಹೇಳುವುದೇ ಹೊಂದುವುದಿಲ್ಲ. ಇದು ಇಂತಹ ಕಾರಣ, ಈ ಕಾರಣದಿಂದಾಗಿ ಈ ಕಾರ್ಯವು ನಡೆಯುತ್ತಿದೆ ಎಂದು ಹೇಳಲು ಸಾಧ್ಯವೇ ಆಗುವುದಿಲ್ಲ. ಏಕೆಂದರೆ ಈ ಜಗತ್ತಿನ ಸೃಷ್ಟಿಗೆ ಪೂರ್ವದಲ್ಲಿಯೇ ಯಾವ ಕಾರಣವೂ ಇರಲಿಲ್ಲ. ಆದ್ದರಿಂದ ಈ ಜಗತ್ತಿನಲ್ಲಿಯೇ ಯಾವ ಕಾರ್ಯವೂ ಇರುವುದಿಲ್ಲ. ಪರಂಬ್ರಹ್ಮವು ಯಾವ ರೀತಿಯಲ್ಲಿ ಶುದ್ಧವಾಗಿ ಇರುವುದೋ ಜಗತ್ರಯವು ಹಾಗೆಯೇ ಶುದ್ಧವಾಗಿಯೇ ಇರುವುದು. ಶುದ್ಧವಾಗಿ
ಅನನ್ಯವಾಗಿದ್ದು ಮನಸ್ತ್ವವನ್ನು ಹೊಂದಿದ ಬ್ರಹ್ಮದಿಂದ ಜಗತ್ತು ಸೃಷ್ಟಿಯಾಗುವುದು. ಮನಸ್ಸಿನಿಂದಲೇ, ಶುದ್ಧವಾಗಿರುವಂತಹ ಮನಸ್ಸಿನಿಂದಲೇ ಈ ಜಗತ್ತು ಸೃಷ್ಟಿಯಾಗುವುದು. ನೀರಿನ ದ್ರವತ್ವವು ಹೇಗೆ ಅದರ ಸ್ವಭಾವವೋ ಹಾಗೆ ಬ್ರಹ್ಮದ ಸ್ವಭಾವವೇ ಈ ಜಗತ್ತು. ನೀರು ಹೇಗೆ ದ್ರವರೂಪದಲ್ಲಿಯೇ ಇರುತ್ತದೆ, ಮಂಜುಗಡ್ಡೆಯಾದಾಗ ಮಾತ್ರ ಅದು ಘನಿ ರೂಪಕ್ಕೆ ಬರಬಹುದು, ಆದರೆ ಅದರ ವಾಸ್ತವ ಸ್ವಭಾವ ಕೇವಲ ನೀರಿನ ರೂಪದಲ್ಲಿ ಹರಿಯುವುದು. ಹಾಗೆ ಬ್ರಹ್ಮನ ಸ್ವಭಾವವಾಗಿ ಈ ಜಗತ್ತು ಸೃಷ್ಟಿಯಾಗಿರುವುದು. ಮೊದಲು ಇಲ್ಲವೆಂದು ಅಂದರೆ ಅಸತ್ತಾದ ಈಗ ಹರಡಿರುವ ಇದೆಲ್ಲವೂ, ಈ ಮೊದಲು ಯಾವುದೇ ಜಗತ್ತು ಇರಲಿಲ್ಲ, ಈಗ ಆ ಜಗತ್ತು ಸೃಷ್ಟಿಯಾಗಿದೆ. ಹೇಗೆ ಸೃಷ್ಟಿಯಾಗಿದೆ? ಅದಕ್ಕೆ ಯಾವ ಕಾರಣವೂ ಇಲ್ಲ, ಆದ್ದರಿಂದಲೇ ಅದರೊಳಗೂ ಯಾವ ಕಾರ್ಯವೂ ಇಲ್ಲ. ಇರಲಿ, ಹೀಗೆ ಹರಡಿಕೊಂಡಿರುವಂತಹ ಚರಾಚರ ಜಗತ್ತೆಲ್ಲವೂ ಮನಸ್ಸಿನಿಂದಲೇ ಸೃಷ್ಟಿಯಾಗುವುದು. ಸಂಕಲ್ಪ ನಗರವು ಹೇಗೋ, ಗಂಧರ್ವ ಪಟ್ಟಣವು ಹೇಗೋ ಹಾಗೆ. ಸಾಮಾನ್ಯ ಕೆಲವೊಮ್ಮೆ ನಾವು ಆಕಾಶದಲ್ಲಿ ಮೋಡಗಳು ಕವಿದಾಗ ಗಮನಿಸಿರಬಹುದು. ಆ ಮೋಡಗಳು ಯಾವುದೋ ಒಂದು ನಗರದ ರೂಪದಲ್ಲಿ ಕಾಣುತ್ತವೆ, ಕೋಟೆಯ ರೂಪದಲ್ಲಿ ಕಾಣುತ್ತದೆ, ಅಥವಾ ಬೆಟ್ಟಗುಡ್ಡಗಳ ರೂಪದಲ್ಲಿ ಆ ಮೋಡಗಳು ಕಾಣುತ್ತವೆ. ಇದನ್ನೇ ಇಲ್ಲಿ ಗಂಧರ್ವ ಪಟ್ಟಣ ಎಂದಿರುವುದು. ಅಂದರೆ ಕೇವಲ ಮೋಡಗಳನ್ನು ನೋಡುತ್ತಿದ್ದರೆ ನಮ್ಮ ಕಲ್ಪನೆಯಲ್ಲಿಯೇ ಹಲವಾರು ದೇವಾನುದೇವತೆಗಳಿದ್ದಂತೆ, ಅಥವಾ ಯಾವುದೋ ಒಂದು ರಥವು ಹೋಗುತ್ತಿರುವಂತೆ, ಈ ರೀತಿಯಾಗಿ ಹಲವು ಕಲ್ಪನೆಗಳು ಆ ಮೋಡದಲ್ಲಿ ಕಾಣುತ್ತದೆ. ಆದರೆ ಅದೆಲ್ಲವೂ ಸುಳ್ಳು ಎಂಬುದು ನಮಗೆ ಗೊತ್ತಿರುತ್ತದೆ, ಯಾವುದೂ ವಾಸ್ತವದಲ್ಲಿ ಇರುವುದಿಲ್ಲ. ಹಾಗೆಯೇ ಈ ಸಂಪೂರ್ಣ ಜಗತ್ತು ಕೂಡ ಸುಳ್ಳು, ಸಂಪೂರ್ಣ ಜಗತ್ತು ಕೂಡ ಆ ಗಂಧರ್ವ ಪಟ್ಟಣದಂತೆ, ಏಕೆಂದರೆ ಅದು ಸೃಷ್ಟಿಯಾಗಿರುವುದೇ ಮನಸ್ಸಿನಲ್ಲಿ. ಹಗ್ಗದಲ್ಲಿ ಹಾವು ಹೇಗೆ ಇಲ್ಲವೋ ಹಾಗೆ ಈ ಜಗತ್ತಿಗೆ ಆಧಿಭೌತಿಕತೆ ಎನ್ನುವುದು ಇಲ್ಲ. ಹಗ್ಗದಲ್ಲಿ ಹಾವು ಇದೆ ಎಂಬುದನ್ನು ಕೇವಲ ನಮ್ಮ ಭ್ರಮೆ. ಮಸುಕು ಕತ್ತರಿನಲ್ಲಿ ಕೆಲವೊಮ್ಮೆ ನೋಡಿದಾಗ ಹಗ್ಗವೇ ಹಾವಿನಂತೆ ಕಂಡುಬರುತ್ತದೆ. ಅದೇ ರೀತಿಯಾಗಿ ಈ ಜಗತ್ತಿನಲ್ಲಿ ಭೌತಿಕವಾದುದು ಎಂಬುದು ಯಾವುದೂ ಇಲ್ಲ, ಅದು ಕೇವಲ ಮನಸ್ಸಿನ ಸೃಷ್ಟಿ. ಹೀಗಿರಲು ಅದರಲ್ಲಿ ಬ್ರಹ್ಮಾದಿಗಳು ಪ್ರಬುದ್ಧರಾಗಿ ಇರುವುದಾದರೂ ಎಂತು? ಬ್ರಹ್ಮಾದಿಗಳು ಅಂದರೆ ಸಂಪೂರ್ಣ ಎಲ್ಲವೂ ಬ್ರಹ್ಮಮಯವೇ. ಇಲ್ಲಿ ಬ್ರಹ್ಮವೆಂಬುದೂ ಕೂಡ ವ್ಯಾವಹಾರಿಕ ಗುರುತಿಗಾಗಿ ಇಟ್ಟುಕೊಂಡ ಹೆಸರು. ಮನಸ್ಸಿನಲ್ಲೇ ಇವೆಲ್ಲವೂ ಸೃಷ್ಟಿಯಾಗಿರುವುದು. ಅದರಲ್ಲಿ ಯಾವುದೇ ಆದಂತಹ ಇತರ ವಸ್ತುಗಳು ಇಲ್ಲ. ಅದರಿಂದ ಜ್ಞಾನಿಯಾದವನಿಗೆ ಅತಿವಾಹಿಕ ದೇಹವೂ ಇಲ್ಲ ಎಂದ ಮೇಲೆ ಆದಿ ಭೌತಿಕ ದೇಹದ ಮಾತು ಎಲ್ಲಿಂದ ಹೇಗೆ ಬಂತು? ಇಲ್ಲಿ ಅತಿವಾಹಿಕ ದೇಹವೆಂಬುದೂ ಕೂಡ ಆರಂಭದಲ್ಲಿ ನಾವು ಇಟ್ಟುಕೊಂಡಂತಹ ಒಂದು ಕಲ್ಪನೆ. ವ್ಯವಹಾರಕ್ಕಾಗಿ, ಈ ವಿಚಾರವನ್ನು ತಿಳಿಸುವುದಕ್ಕಾಗಿ ಅತಿವಾಹಿಕ ದೇಹ ಎಂಬುದೊಂದನ್ನು ಇಟ್ಟುಕೊಂಡೆವು. ಅಂದರೆ ಮನಸ್ಸಿನ ರೂಪದಲ್ಲೇ ಇರುವಂತಹ ಶುದ್ಧ ಮನಸ್ಸಿನ ಸ್ವರೂಪದಲ್ಲಿ ಚಿದಾಕಾಶದಲ್ಲಿ ಆತ ಹರಡಿಕೊಂಡಿರುತ್ತಾನೆ ಎಂಬುದನ್ನು ಹೇಳುವಾಗ, ಇರುತ್ತಾನೆ ಎಂದು ಹೇಳಿದ ಮೇಲೆ ಆತನಿಗೊಂದು ದೇಹ ಬೇಕಲ್ಲವೇ? ಆದ್ದರಿಂದ ಅತಿವಾಹಿಕ ದೇಹ ಎಂಬ ಕಲ್ಪನೆಯನ್ನು ಇಟ್ಟುಕೊಂಡೆವು. ವಾಸ್ತವದಲ್ಲಿ ಜ್ಞಾನಿಯಾದವನಿಗೆ, ಅಂದರೆ ಯಾರು ಈ ಆತ್ಮಜ್ಞಾನವನ್ನು ಬ್ರಹ್ಮಜ್ಞಾನವನ್ನು ತಿಳಿದಿರುತ್ತಾನೋ ಆತನಿಗೆ ಅರಿವಾಗುತ್ತದೆ, ಅತಿವಾಹಿಕ ದೇಹವೂ ಇಲ್ಲ ಎಂದ ಮೇಲೆ ಆದಿಭೌತಿಕ ದೇಹದ ಮಾತು, ಈ ಪಾಂಚಭೌತಿಕವಾದಂತಹ ದೇಹದ ಮಾತು ಎಲ್ಲಿಂದ ಬಂತು? ಮನಸ್ಸೆಂಬುವ ಮನುಷ್ಯನು ಚತುರ್ಮುಖ ಬ್ರಹ್ಮನ ಆಕಾರವಾಗಿ ಕುಳಿತಿರುವನು. ಹೇಗೆ ಸೃಷ್ಟಿಯಲ್ಲಿ ಮೊದಲು ಸೃಷ್ಟಿಯಾದಂತಹ ಪರಂಬ್ರಹ್ಮನ ಮನಸ್ಸಿನಲ್ಲೇ ಸೃಷ್ಟಿಯಾದಂತಹ ಚತುರ್ಮುಖ ಬ್ರಹ್ಮನಿಗೆ ಹೇಗೆ ಭೌತಿಕ ದೇಹವೇ ಇಲ್ಲವೋ, ಅದೇ ರೀತಿಯಾಗಿ ಆತನಿಂದ ಸೃಷ್ಟಿಯಾದ ಸಮಸ್ತ ಚರಾಚರ ಪ್ರಾಣಿಗಳಿಗೂ ಎಲ್ಲಕ್ಕೂ ಕೂಡ ಯಾವುದೇ ರೀತಿಯಾದಂತಹ ಭೌತಿಕ ದೇಹವಿಲ್ಲ. ಎಲ್ಲರೂ ಮನಸ್ಸೆಂಬುವ ಮನುಷ್ಯನೂ ಕೂಡ ಚತುರ್ಮುಖ ಬ್ರಹ್ಮನ ಆಕಾರವಾಗಿಯೇ ಕುಳಿತಿರುವನು. ಅವನ ಮನೋರಾಜ್ಯವೇ ಈ ಜಗತ್ತು. ಇದು ಸತ್ಯವಾಗಿ ಕಾಲಾದಿ ಬಾಧಿತವಾಗಿ ಇರುವಂತೆ ಕಾಣುವುದು. ಕಾಲದಿಂದ ಬಾಧಿತವಾಗಿರುವಂತೆ, ಭೂತಕಾಲ, ಭವಿಷ್ಯ, ವರ್ತಮಾನ ಕಾಲಗಳಿರುವಂತೆ, ಹಿಂದೆ ಆದದ್ದು ಮುಂದೆ ಆದದ್ದು ಎಂದು ಹೇಳುವಂತೆ ಇವೆಲ್ಲವೂ ಕೂಡ ದೇಹವು ಎಷ್ಟರ ಮಟ್ಟಿಗೆ ಭ್ರಮೆಯೋ, ದೇಶಾದಿಗಳು ಅಂದರೆ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಹೋಗುತ್ತಿದ್ದೇನೆ ಎಂಬುದು ಹೇಗೆ ಭ್ರಮೆಯೋ ಹಾಗೆ ಕಾಲವು ಒಂದು ಭ್ರಮೆ. ಮನಸ್ಸೇ ಈ ವಿರಿಂಚಿತ್ವವನ್ನು ಪಡೆಯಿತು. ಅಂದರೆ ಸೃಷ್ಟಿಯನ್ನು ಮಾಡುತ್ತಿರುವುದು ಯಾರೋ ಚತುರ್ಮುಖ ಬ್ರಹ್ಮನೆಂದು 4 ತಲೆಗಳನ್ನುಳ್ಳ ವ್ಯಕ್ತಿಯೊಬ್ಬ ಎಲ್ಲೋ ಕುಳಿತು ಸೃಷ್ಟಿ ಮಾಡುತ್ತಿದ್ದಾನೆ ಎಂದಲ್ಲ, ಮನಸ್ಸೇ ಆ ವಿರಿಂಚಿತ್ವವನ್ನು ಪಡೆಯಿತು. ಆ ಮನಸ್ಸು ಸಂಕಲ್ಪಾತ್ಮಕವಾದುದು.
ಆ ಮನಸ್ಸು ಮೊದಲು ತನ್ನ ದೇಹವನ್ನು ಕಟ್ಟಿಕೊಂಡು ನಂತರ ಆ ದೇಹದ ಸುತ್ತಮುತ್ತ ಇತರ ಎಲ್ಲ ಜಗತ್ತನ್ನು ಸೃಷ್ಟಿಸುವುದು. ವಿರಿಂಚನು ಮನಸ್ಸಿನ ರೂಪವು, ವಿರಿಂಚನಿಗೆ ಮನವೇ ದೇಹವು. ಅದರಲ್ಲಿ ಪೃಥಿವ್ಯಾದಿಗಳು ಯಾವ ಪಂಚಭೂತಗಳು ಇಲ್ಲ. ಅದರಿಂದ ಈ ಪೃಥಿವ್ಯಾದಿ ಪಂಚಭೂತಗಳೆಲ್ಲವೂ ಕಲ್ಪಿತವು. ಕಮಲ ಬೀಜದಲ್ಲಿ ಕಮಲ ಲತೆಯು ಇರುವಂತೆ ಮನಸ್ಸಿನೊಳಗೆ ಹೃದಯದಲ್ಲಿ ದೃಶ್ಯತೆಯು ಇರುವುದು. ಹೇಗೆ ಕಮಲ ಬೀಜದಲ್ಲಿ ಒಂದು ಬೀಜವನ್ನು ತೆಗೆದುಕೊಂಡಾಗ ಆ ಬೀಜದಲ್ಲಿಯೇ ಅದರ ಲತೆ, ಗಿಡ, ವೃಕ್ಷ ಇವೆಲ್ಲವೂ ಅಡಕವಾಗಿರುತ್ತದೆ. ಅದೇ ರೀತಿಯಾಗಿ ಮನಸ್ಸಿನೊಳಗೆ ಈ ಸಕಲ ಚರಾಚರ ಜಗತ್ತು ಕೂಡ ಅಡಕವಾಗಿರುತ್ತದೆ ಬೀಜ ಸ್ವರೂಪದಲ್ಲಿ. ಅದರಿಂದ ಮನಸ್ಸು ದೃಶ್ಯವು, ಮನಸ್ಸು ದೃಶ್ಯ, ದೃಕ್ಕುಗಳು ಬೇರೆ ಬೇರೆ ಎಂದು ಯಾರು ಯಾವಾಗಲೂ ಅಂಗೀಕರಿಸುವುದಿಲ್ಲ. ಆದ್ದರಿಂದ ದೃಶ್ಯವೂ ಅದನ್ನು ನೋಡುತ್ತಿರುವವನು ಮನಸ್ಸು ಬೇರೆ ಬೇರೆಯಲ್ಲ. ಇವೆಲ್ಲವೂ ಕೂಡ ಮನಸ್ಸಿನ ಒಳಗೆ ಇರುವಂತಹುದು. ಮನಸ್ಸೇ ಆ ವಿಭಿನ್ನ ರೂಪಗಳನ್ನು ತಾಳಿ ಒಂದು ಭ್ರಮಾಲೋಕವನ್ನು ಸೃಷ್ಟಿಸುತ್ತದೆ. ಅದನ್ನೇ ಮಾಯೆ ಎಂದು ಹೇಳುವುದು. ಈ ವಿಷಯದಲ್ಲಿ ನಿನ್ನ ಅನುಭವವೇ ದೃಷ್ಟಾಂತವು. ಏಕೆಂದರೆ ಇದಕ್ಕೆ ಯಾವ ದೃಷ್ಟಾಂತವನ್ನು ಕೊಡುವುದು ಸಾಧ್ಯವಿಲ್ಲ. ನಿಧಾನವಾಗಿ ಗಮನಿಸಿ ನೋಡಿಕೊಂಡರೆ ನಮ್ಮ ಸುತ್ತಮುತ್ತಲ ಯಾವ ಜಗತ್ತು ಎಂದು ನಾವು ಗುರುತಿಸಿ ಹೇಳುತ್ತಿರುವೆವೋ ಅದರ ಎಲ್ಲ ಗುರುತುಗಳು ಇರುವುದು ನಮ್ಮ ಮನಸ್ಸಿನಲ್ಲೇ. ಆ ಪ್ರಪಂಚದ ಪ್ರತಿಯೊಂದು ವಸ್ತುವನ್ನು ನಾವು ಗುರುತು ಹಿಡಿಯುತ್ತಿರುವುದು ಕೂಡ ನಮ್ಮದೇ ಆದಂತಹ ಕೆಲವೊಂದು ಸಂಕೇತಗಳ ಮೂಲಕವೇ. ಇವರು ನನ್ನ ಸಂಬಂಧಿಗಳು, ನನ್ನ ಹೆಂಡತಿ, ಮಕ್ಕಳು, ತಂದೆ, ತಾಯಿ ಎಂದೆಲ್ಲ ಹೇಳುತ್ತಿರುವುದು ಕೂಡ ನಮ್ಮ ಮನಸ್ಸಿನಲ್ಲಿರುವ ಸಂಕೇತಗಳ ಗುರುತಿನಿಂದಲೇ. ಹೊರಗೆ ಕಾಣುವಂತಹ ಚರಾಚರ ಜಗತ್ತನ್ನು ನಾನು ಗುರುತಿಸುತ್ತಿರುವುದು ಇದೇ ಮನಸ್ಸಿನೊಳಗಿನ ಸಂಕೇತದ ಮೂಲಕವೇ. ಇದೇ ರೀತಿಯಾಗಿ ನಾನು ಕನಸಿನಲ್ಲೂ ಕೂಡ ನನ್ನ ಸುತ್ತಮುತ್ತಲ ಚರಾಚರ ಜಗತ್ತನ್ನು ಕಾಣುತ್ತೇನೆ. ಎಚ್ಚರವಾದಾಗ ಅದಾವುದು ಹೇಗೆ ಇರುವುದಿಲ್ಲವೋ ಕನಸಿನ ದೃಷ್ಟಾಂತವನ್ನು ಕೊಡಬಹುದು. ಆದರೆ ಆನಂತರ ಎಚ್ಚರದ ಸ್ಥಿತಿಯಲ್ಲಿ ನನ್ನ ಸುತ್ತಮುತ್ತ ಕಾಣುವ ಜಗತ್ತು ಕೂಡ ನನ್ನದೇ ಮನಸ್ಸಿನ ಸೃಷ್ಟಿ ಎಂಬುದಕ್ಕೆ ಕೇವಲ ನಮ್ಮ ಅರಿವೇ ದೃಷ್ಟಾಂತವು. ಸ್ವಪ್ನ, ಸಂಕಲ್ಪ, ಚಿತ್ತ ರಾಜ್ಯಗಳನ್ನು ನೀನು ಹೇಗೆ ಕಲ್ಪಿಸುವೆಯೋ ಹಾಗೆಯೇ ಈ ಎಲ್ಲವೂ. ಅದರಿಂದ ದೃಶ್ಯವೆಲ್ಲವೂ ಹೃದಯದಲ್ಲಿಯೇ ಇದೆ ಎನ್ನಬೇಕು. ಅದರಿಂದ ಚಿತ್ತವಿಕಲ್ಪದಿಂದ ಆದ ಪಿಶಾಚವು ಬಾಲಕನನ್ನು ಕೊಲ್ಲುವಂತೆ, ಅಂದರೆ ಯಾವುದೋ ಒಂದು ಪಿಶಾಚಿ ಇದೆ, ಅದು ನನ್ನನ್ನು ಕೊಲ್ಲಲು ಬರುತ್ತಿದೆ ಎಂದು ಹೇಗೆ ಬಾಲಕ ಹೆದರಿಕೊಳ್ಳುತ್ತಾನೋ ಹಾಗೆ ದೃಶ್ಯರೂಪವಾದ ಈ ಪಿಶಾಚಿಯು, ದೃಶ್ಯರೂಪವಾದ ಈ ಜಗತ್ತು ದೃಷ್ಟೃವನ್ನೇ ಕೊಲ್ಲುವುದು. ದೃಶ್ಯರೂಪವಾದಂತಹ ಅಂದರೆ ಹೊರಗೆ ಯಾವುದೋ ಪ್ರಪಂಚವಿದೆ, ಈ ಪ್ರಪಂಚದಲ್ಲಿರುವ ಜನರೆಲ್ಲರೂ ಕೂಡ ನನ್ನ ಮೇಲೆ ದಾಳಿ ಮಾಡುತ್ತಿದ್ದಾರೆ, ನನಗೆ ತೊಂದರೆ ಮಾಡುತ್ತಿದ್ದಾರೆ, ಇಲ್ಲವೇ ನನಗೆ ಸುಖ ಕೊಡುತ್ತಿದ್ದಾರೆ. ಈ ಎಲ್ಲ ಭ್ರಮೆಗಳು ಕೂಡ ಹೇಗೆ ಒಂದು ಸಣ್ಣ ಮಗುವು ಇಲ್ಲದ ಪಿಶಾಚಿಯನ್ನು ಕಲ್ಪಿಸಿಕೊಂಡು ಹೆದರುವುದು, ಹಾಗೆ ನಾವು ಕೂಡ ಇಲ್ಲದ ಪ್ರಪಂಚವನ್ನು ಕಲ್ಪಿಸಿಕೊಂಡು ಅದರ ಬಂಧನದಲ್ಲಿ, ಆ ಸಂಸಾರ ಬಂಧನದಲ್ಲಿ ಸಿಲುಕಿಕೊಳ್ಳುತ್ತೇವೆ. ಬೀಜದ ಒಳಗಿರುವ ಅಂಕುರವು ದೇಶ ಕಾಲಗಳ ಬಲದಿಂದ ತನ್ನ ಸ್ವರೂಪವನ್ನು ಪ್ರಕಟಿಸುವಂತೆ ಈ ದೃಶ್ಯಧಿಯು ಅಂದರೆ ಮನೋವೃತ್ತಿಯು ಅನುಕೂಲವು ದೊರೆತಾಗ ಈ ದೃಶ್ಯ ಪ್ರಪಂಚವು ಹಬ್ಬಿ ಹರಡಿಕೊಳ್ಳುವುದು. ಈ ದೃಶ್ಯ ದುಃಖವು ಸತ್ಯ ಆಗಿದ್ದಲ್ಲಿ, ಅಂದರೆ ನಿಜವೇ ಆಗಿದ್ದಲ್ಲಿ, ಅದು ನಿಜವಾಗಿಯೂ ಇರುವುದಾದರೆ ಯಾವಾಗಲೂ ಅದು ಶಾಂತವಾಗುವ ಸಾಧ್ಯತೆಯೇ ಇಲ್ಲ. ದೃಶ್ಯವು ಶಾಂತವಾಗದಿದ್ದರೆ ಭೋದೃವಿಗೆ ಅಂದರೆ ದ್ರಷ್ಟುವಿಗೆ ಕೇವಲತ್ವವು ಬರುವುದೇ ಇಲ್ಲ. ಹಾಗಲ್ಲದೆ ದೃಶ್ಯವು ಅಸತ್ತು ಅದರಿಂದಲೇ ಅಸಂಭವವು ಎಂದಾದರೆ ಭೋದೃವಿನ ಭೋದೃಭಾವವೇ ಶಾಂತವಾಗುವುದು. ಅಂದರೆ ಈ ಜಗತ್ತು ನಿಜವಾಗಿ ಏನಾದರೂ ಇದ್ದಿದ್ದೇ ಆಗಿದ್ದರೆ ನಮ್ಮ ಮಾನಸಿಕ ಸಮಸ್ಯೆಗಳು ಏನೇನು ಜಗತ್ತಿನೊಂದಿಗೆ ಉಂಟಾಗುತ್ತವೆ ಅವುಗಳಿಗೆ ಪರಿಹಾರವೇ ಇರುತ್ತಿರಲಿಲ್ಲ. ನಮ್ಮ ಸುತ್ತಮುತ್ತಲ ಜಗತ್ತಿನಿಂದ ನಾನು ಹೀಗೆಲ್ಲ ಬಂಧನಕ್ಕೆ ಒಳಗಾಗಿದ್ದೇನೆ, ಹೀಗೆಲ್ಲ ತೊಂದರೆಗೆ ಒಳಗಾಗಿದ್ದೇನೆ ಎಂಬ ಕ್ಷಣದಲ್ಲಿ ಒಂದು ಕ್ಷಣ ಆ ಜಗತ್ತು ಕೇವಲ ನನ್ನ ಮನೋಮಯ ಕಲ್ಪನೆ ಎಂಬುದರ ಅರಿವಾದ ಕ್ಷಣವೇ ಆ ದೃಶ್ಯವನ್ನು ನೋಡುತ್ತಿರುವವನು ಶಾಂತನಾಗುವುದಿಲ್ಲವೇ? ಅದೇ ಇದಕ್ಕೆ ಪ್ರಮಾಣವು. ಈ ರೀತಿಯಾಗಿ ನನ್ನ ಸುತ್ತಮುತ್ತಲ ಸಂಪೂರ್ಣ ಜಗತ್ತು ಕೂಡ ನನ್ನ ಮನಸ್ಸಿನ ಭ್ರಮೆ ಎಂಬುದರ ಅರಿವಾಗುವುದೇ ಅದರಿಂದ ಬಿಡುಗಡೆ. ಅದನ್ನೇ
ಮೋಕ್ಷ ಎನ್ನುವುದು. ಇಂತಿದು ಆರ್ಷವು ವಾಲ್ಮೀಕಿ ಪ್ರೋಕ್ತವೂ ಆದ ಶ್ರೀ ವಾಸಿಷ್ಠ ರಾಮಾಯಣದ ಉತ್ಪತ್ತಿ ಪ್ರಕರಣದಲ್ಲಿ ಬಂಧಹೇತು ವರ್ಣನ, ಅಂದರೆ ಬಂಧನದಿಂದ ಬಿಡುಗಡೆ ಎಂಬ 3ನೆಯ ಸರ್ಗವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.